ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಬಾಹುಬಲಿ ಸರ್. ಅಗ್ನಿವೀರ್ ನಿಮಗೆ ಏನಪ್ಪ ಅಂತಂದ್ರೆ ಇನ್ನೊಂದು ಕೆಲವೇ ದಿನಗಳದಾವ, ಇನ್ನೊಂದು 8 ದಿನ 9 ದಿನ ಬಾಕಿ ಅದಾವ. ಸೊ ಪ್ರಿಪ್ರೇಷನ್ ಚೆನ್ನಾಗಿ ನಡೆಸಿದ್ರಿ. ಈಗ 3 ದಿನಗಳ ಕಾಲ ಸ್ವಲ್ಪ ಕೆಲಸ ನಿಮಿತ್ತ ಕ್ಲಾಸ್ ಮಾಡಿದ್ದಿಲ್ಲ. ಅದೇ ರೀತಿ ಇವತ್ತು ಸಂಭವನೀಯ ಪ್ರಶ್ನೆಗಳಂತೇಳಿ ನಿಮ್ಮ ಎಕ್ಸಾಮ್ ಬರೋವರೆಗೂ ಟೈಮ್ ಸಿಕ್ಕಾಗೆಲ್ಲ ಕ್ಲಾಸಸ್ ಮಾಡ್ತಿರ್ತೀನಿ. ವೆರಿ ಯೂಸ್ಫುಲ್ ಆಗ್ತವೆ. ಅದೇ ರೀತಿ NTPC ಈಗ ಎಕ್ಸಾಮ್ಸ್ ನಡೀತಿದ್ದಾವೆ. ಅದೇ ರೀತಿ ಮೊನ್ನೆ ಕೂಡ ಅಟೆಂಡ್ ಮಾಡಿದಾಗ ಎಕ್ಸಾಮ್ಸಲ್ಲಿ ನಾನು SSJDಗೆ ಹೇಳಿದಂತಹ ಸಿಲೆಬಸಲ್ಲಿ ಅಲ್ಲಿರುವ 15 ಪ್ರಶ್ನೆಗಳು ಅದೇ ಒಂದು 3-4 ಕ್ವಶನ್ಸ್ ಸೇಮ್ ಆ್ಯಸ್ ಇಟ್ ಈಸ್ ಬಂದಿದ್ದು. ಅದೇ ರೀತಿ ಸ್ವಲ್ಪ ಕ್ವಶನ್ಸು ಅದೇ ಥರ ಬಂದಿದ್ದು. ಸೊ ನೋಡಿರಿ ಯಾವ್ಯಾವ ಕ್ಲಾಸಸ್ಸು ಎಲ್ಲೆಲ್ಲಿ ಯೂಸ್ ಆಗ್ತಾವೆ ಅಂತೇಳಿ ನಾನು ಎಲ್ಲ ಮಿಕ್ಸ್ ಮಾಡಿ ಹೇಳ್ತಿರ್ತೀನಿ. ಅದಕ್ಕೆ ಇದು ಯಾವುದೂ ನಿಮಗೆ ಲಾಸ್ ಆಗೋಂಗಿಲ್ಲ. ಓಕೆ, ಅದೇ ರೀತಿ ಅಗ್ನಿವೀರ್ ಸಂಬಂಧಪಟ್ಟಂತೆ ಎಷ್ಟೆಷ್ಟು ಕ್ವಶನು ಹೆಂಗೆ ಬರ್ತಾವೆ ಅಂತೇಳಿ ನಾನು ಸಂಭವನೀಯ ಪ್ರಶ್ನೆಗಳಂತ ಮಾಡ್ತೇನೆ. 100% ನಿಮಗೆ ಯೂಸ್ಫುಲ್ ಆಗಿ ಆಗ್ತವೆ. ಓಕೆ, ಡನ್. ಅದೇ ರೀತಿ ಯಾರ್ಯಾರು ಟಾಪಿಕ್ ನೋಡಿಲ್ಲಲ್ಲ, ಇಲ್ಲಿವರೆಗೂ ಎಷ್ಟು ಟಾಪಿಕ್ ಮಾಡಿನಿ ಅವೆಲ್ಲವೂ ವೆರಿ 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 ಇಂಪಾರ್ಟೆಂಟು. ಅವುಗಳಲ್ಲಿ ಅದೇ ಥರ ಬರಲಿಲ್ಲ ಅಂದರೆ ಹೇಳ್ರಿ, 100% ಗ್ಯಾರಂಟಿ. ಓಕೆ, ನೆಕ್ಸ್ಟ್ ಹೋಗೋಣ್ರಿ. ಅದೇ ರೀತಿ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೋರಿ. ಅದೇ ರೀತಿ ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ಅದೇ ರೀತಿ ವಿಡಿಯೋವನ್ನು ಶೇರ್ ಮಾಡಿರಿ. ಓಕೆ, ಡನ್. ಓಕೆ, ಲೇಟ್ ಮಾಡೋದು ಬೇಡ, ಮುಂದಿನ ಕ್ಲಾಸನ್ನು ನೋಡೋಣ. ಓಕೆ, ಫಸ್ಟ್ ಕ್ವಶನ್ ಏನು ನೋಡಿರಿ. ಸಿಂಪಲ್ ಅನಿಸ್ಬೋದು, ಆದರೆ ನಿಮ್ಗೆ ಅದೇ ಕನ್ಫ್ಯೂಷನ್ ಆಗುತ್ತೆ. ನೋಡಿರಿ, ಕೊನೆವರೆಗೂ ನೋಡಿರಿ. ಯಾಕಂದ್ರೆ ಸಿಂಪಲ್ ಕ್ವಶನ್ ಐತೆ ಬಿಡಪ್ಪ ಅಂತ ಬಿಡಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಎಲ್ಲವೂ ಮಿಕ್ಸ್ ಇರ್ತಾವೆ. ಓಕೆ, ದ ವ್ಯಾಲ್ಯೂ ಆಫ್ 2 × -2 ಅಂದ್ರೆ ಇದು ಹೆಂಗೆ ಅಂತಂದ್ರೆ 2 × (-2) ಅಂತಂದ್ರೆ ಇವುಗಳನ್ನ ಇಂಟು ಮಾಡಿದ್ರೆ ಇನ್ನು 2 × 2 ಮಾಡ್ಬೇಕಂತಂದಾಗ ಇಲ್ಲಿ ವ್ಯಾಲ್ಯೂಸು ನೋಡಿರಿ ಹೆಂಗೆ ಐತಿ. -2 ಐತಿ. ಇಲ್ಲಿ ಆಪ್ಷನಲ್ಲಿ ನಿಮ್ಗೆ ಕೆಲವೊಂದು ಮಿಸ್ಟೇಕ್ ಆಗಿದ್ದರೆ ಹೇಳ್ಕೊಡ್ತೀನಿ. ಓಕೆ, ಡನ್. ಓಕೆ, ಸ್ಟಾರ್ಟ್ ಮಾಡೋಣ್ರಿ. ಈಗ ಈ ಬರೆದದ್ದು ಹಿಂಗೆ ಕೊಟ್ಟಿದ್ರೆ ಇದು ಬೇರೆ ಆಗುತ್ತೆ. ಓಕೆ, ನಾನು ಹೇಳ್ತಿರೋದು ನೋಡಿರಿ ಲಕ್ಷ ಕೊಟ್ಟು. ಈ ಕ್ವಶನ್ ಕೊಟ್ಟರೆ ಇದು ಡಿಫ್ರೆನ್ಸು. ಆದ್ರೆ ಇಲ್ಲಿ ಏನು ಕೊಟ್ಟ ನೋಡ್ರಿ, ಮಲ್ಟಿಫಿಕೇಷನ್ ಅಂತ ಏನಿಲ್ಲ, ಬರೀ ಏನು ಕೊಟ್ಟ ನೋಡ್ರವ ಇದಿಲ್ಲ, ನಮ್ಮ ಕ್ವಶನ್ ಒಳಗೆ ಇದಿಲ್ಲ. ಇದಿತ್ತಂದ್ರೆ ಚೇಂಜಸ್ ಆಗುತ್ತೆ. ಆದರೆ ಇಲ್ಲಿ ಏನು ಕೊಟ್ಟಾನ ಅದನ್ನು ನೋಡೋದು. ಓಕೆ, ಫಸ್ಟ್ ಏನು ಕೊಟ್ಟಾನ ನೋಡ್ರಿ, 2 ಐತಲ್ಲ. ಓಕೆ, 2 ಬರೀರಿ. -(2) ಕೊಟ್ಟಾನ. ಬ್ರ್ಯಾಕೆಟ್ ಸುಮ್ಮನೆ ಹಾಕ್ಯಾನ ನಿಮಗೆ ಕನ್ಫ್ಯೂಸ್ ಮಾಡ್ಲಾಕ. ಅಂದ್ರೆ 2 - 2 ಅನ್ನಂಗೆ ಐತೆ. ಅದೆಷ್ಟು ಬಂತು? 0. ಆಪ್ಷನ್ ನಂಬರ್ ಎ. ಸುಮ್ಮನೆ ಬ್ರ್ಯಾಕೆಟ್ ಕೊಟ್ಟಾನ. ಯಾಕೆ ಕನ್ಫ್ಯೂಷನ್ ಮಾಡೋಕೆ? ನೀವು ಬೇಸಿಕ್ ಕೆಲವೊಂದು ಜನಕ್ಕೆ ಗೊತ್ತಿರಂಗಿಲ್ಲ ಅಂತಂದ್ರೆ ಇಂಥವು ಕೊಟ್ಟಾಗ 2 × 2 4 ಹಾಕಿಬಿಡ್ತೀರಿ ನೀವು. ಅದನ್ನೂ ಕೊಟ್ಟಿರ್ತಾನೆ ಆಪ್ಷನ್. ಆದರೆ ಇಲ್ಲಿ ಮೈನಸ್ ಇರುತ್ತೆ. ಆವಾಗ ಬ್ರ್ಯಾಕೆಟಿಂದ ಹೊರಗೈತೆ ಒಳಗೈತೆ ನೋಡಬೇಕು. ಓಕೆ, ಡನ್. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್ ಏನು, ಒಂದು ತ್ರಿಕೋನದ 2 ಕೋನಗಳು 30 ಮತ್ತು 105 ಡಿಗ್ರಿ ಒಳಗಿರ್ತಾವೆ. ಕೋನಗಳು ಡಿಗ್ರಿ ಆಗಿದ್ದರೆ ಮೂರನೇ ಕೋನ ಎಷ್ಟು? ಒಂದು ಗೊತ್ತಿರಲಿ. ಇಂಗ್ಲೀಷ್ ಇಫ್ 2 angles of the triangles are 30 degree and 105 degree, then the third angle. ನೋಡಿರಿ, ಹಿಂಗೊಂದು ಟ್ರಯಾಂಗಲ್ ಅದ. ಓಕೆ, ಇದು 105 ಐತೆ ಅಂತ ಹೇಳ್ತಾನೆ. ಆಮೇಲೆ ಇದು 35 ಐತೆ ಅಂತ ಹೇಳ್ತಾನೆ. ಯಾವುದೋ 35 ಅಂತ ಹೇಳ್ತಾನೆ. ಹಾಗಾದ್ರೆ ಇದು ಎಷ್ಟು ಅಂತಂದಂಗೆ. ಈಗ ತ್ರಿಭುಜದ ಒಳಕೋನಗಳ ಮೊತ್ತ ಎಷ್ಟು? 180 ಡಿಗ್ರಿ. ಈ 180 ಆಲ್ರೆಡಿ ನಮ್ಗೆ ಎಷ್ಟು ಕೊಟ್ಟಾರ? 30 + 105 ಅಂತಂದ್ರೆ 135. ಇದ್ರೊಳಗೆ 135 ಮೈನಸ್ ಮಾಡಿರಿ, ಇನ್ನೊಂದು ಕೋನ ಸಿಕ್ಬಿಡುತ್ತೆ. ಎಷ್ಟು ಬರ್ತದೆ ನೋಡಿರಿ? 45. ಎಸ್, ಆಪ್ಷನ್ ನಂಬರ್ ಬಿ ನೋಡಿರಿ. ಅಂದ್ರೆ 3 ಒಳಕೋನಗಳ ಮೊತ್ತ ಎಷ್ಟು? 180 ಡಿಗ್ರಿ. ಅದು ಗೊತ್ತಿತ್ತಂದ್ರೆ ಇದು ಮಾಡ್ತೀರಿ. ಓಕೆ, ಡನ್. ನೆಕ್ಸ್ಟ್ ಕ್ವಶನ್, ಥರ್ಡ್ ಒನ್. ವಾಟ್ ಈಸ್ ದ ವ್ಯಾಲ್ಯೂ ಆಫ್ 7/9 ಆಫ್ 45? ಅಂದ್ರೆ 45ರಲ್ಲಿ 7/9 ಬೆಲೆ ಎಷ್ಟು ಅಂತ ಕೇಳಿ. ಅಂದ್ರೆ ನಮ್ಮದು ವ್ಯಾಲ್ಯೂ ಎಷ್ಟು? 45 ಅದ. ಇದ್ರ ಒಳಗೆ 7/9 ಪಾರ್ಟ್ ಅಂದರೆ ಎಷ್ಟು ಅಂತ ಕೇಳ. ಓಕೆ, ಈಗ 9 1 9 5 45. 7 ಎಷ್ಟು? 35. ಅಂದ್ರೆ 45 7/9 ಅಂತಂದರೆ ಎಷ್ಟು? 35 ಆನ್ಸರು. ಓಕೆ, ನೆಕ್ಸ್ಟ್ ಹೋಗೋಣ್ರಿ. ಓಕೆ, ನೆಕ್ಸ್ಟ್ ಲಸ ಮೇಲೆ ದ HCF ಆ್ಯಂಡ್ LCM ಆಫ್ 2 numbers ಆರ್ ಇನ್ 4 and 48 respectively. ಇಫ್ ಒನ್ ಆಫ್ ದೋಸ್ ನಂಬರ್ಸ್ 12, ದೆನ್ ಅನದರ್ ನಂಬರ್. ನಾನು ಟಾಪಿಕಲ್ಲಿ ಹೇಳುವಾಗ ಈ ಥರ ಎಲ್ಲ ಕ್ವಶನ್ಸ್ ಹೇಳಿದ್ದೀನಿ. ಒಂದು ಸಲ ಟಾಪಿಕ್ ನೋಡಿರಿ, ಒಂದು ಸಲ ನೋಡಿದ್ರೆ 100% ನೀವು ಮರೆಯೋಂಗಿಲ್ಲ. ಅಷ್ಟು ಈಸಿ ಮೆಥಡಲ್ಲಿ ಹೇಳಿದ್ದೀನಿ. ಓಕೆ, 2 ಸಂಖ್ಯೆಗಳ ಮಸ ಮತ್ತು ಲಸಗಳು ಕ್ರಮವಾಗಿ 4 ಮತ್ತು 48. ಹಾಗಾದರೆ ಅವುಗಳಲ್ಲಿ ಒಂದು ಸಂಖ್ಯೆ 12 ಆಗಿದ್ದರೆ ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತಂದ್ರೆ. ಈಗ ನೋಡಿರಿ ಏನೈತಿ,
ಮೊದಲ ಸಂಖ್ಯೆ ಇಂಟು ಎರಡನೇ ಸಂಖ್ಯೆ ಅಂದರೆ ಎ ಇಂಟು ಬಿ ಈಕ್ವಲ್ ಟು ಎಚ್ ಸಿ ಎಫ್ ಇಂಟು ಎಲ್ ಸಿ ಎಮ್. ಓಕೆ, ಈ ರೀತಿ ಐತೆ ನಮಗೆ ಅಂದಾಗ ಇನ್ನೊಂದು ಬರಿತೀನಿ ನೋಡಿರಿ. ಓಕೆ, ಏನದ ನಮ್ಮದು ಮೊದಲ ಸಂಖ್ಯೆ ಎ ನಮ್ಮದು, ಎರಡನೇ ಸಂಖ್ಯೆ ಬಿ ಅದ. ಓಕೆ, ಈಕ್ವಲ್ ಟು ಎಲ್ ಸಿ ಎಮ್ ಇಂಟು ಎಚ್ ಸಿ ಎಫ್ ಅಂದ್ರೆ ಯಾವುದೇ ಎರಡು ಸಂಖ್ಯೆಗಳ ಗುಣಲಬ್ಧವು ಆ ಎರಡೂ ಸಂಖ್ಯೆಗಳ ಲಸಹ ಮತ್ತು ಮಸಹಗಳಿಗೆ ಈಕ್ವಲ್ ಆಗಿರ್ತೈತಿ ಅಂತ ಅರ್ಥ. ಈಗ ಇಲ್ಲಿ ಒಂದು ಸಂಖ್ಯೆ ಏನು ಕೊಟ್ಟಾನ, 12 ಕೊಟ್ಟಾನ. ಆದರೆ ಇನ್ನೊಂದು ಸಂಖ್ಯೆ ನನಗೆ ಗೊತ್ತಿಲ್ಲ, ಅದನ್ನ ಕಂಡುಹಿಡಿಯೋದು. ಓಕೆ, ಅದನ್ನ ಇಲ್ಲೇ ಬರ್ಕೋರಿ. ಲಸ ಎಷ್ಟು ಕೊಟ್ಟಾನ, 48. ಮಸ ಎಷ್ಟು ಕೊಟ್ಟಾನ, 4. ಈಗ ನನಗೆ ಬಿ ಬೇಕಾಗಿತ್ತು ಅಂದ್ರೆ ಬಿಯನ್ನು ಇಲ್ಲೇ ಇಟ್ಕೊಂಡ್ಬಿಡ್ರಿ. ಆಮೇಲೆ ಏನು ಅಂಕಿ ಐತಲ್ಲ ಅದನ್ನು ಆ ಕಡೆ ಕಳಿಸ್ಕೊಂಡ್ಬಿಡ್ರಿ. ಬಿ ಇಲ್ಲೇ ಇಟ್ಕೊಂಡು 12 ಆ ಕಡೆ ಕಳಿಸಿದ್ರೆ 48 ಇಂಟು 4 ಡಿವೈಡೆಡ್ ಬೈ 12. ಓಕೆ, 12 ಅಂದರೆ 12 4 48. 4 ಇಂಟು 4 ಅಂದರೆ ಎಷ್ಟಾಯಿತು, 16. ಅಂದ್ರೆ ಆ ಎರಡೂ ಸಂಖ್ಯೆಗಳ ಅಲ್ಲಿ ಒಂದು ಸಂಖ್ಯೆ 12 ಆದರೆ ಇನ್ನೊಂದು ಸಂಖ್ಯೆ ಯಾವುದು, 12. ಯಾವುದು, 12. ಆಪ್ಷನ್ ನಂಬರ್ ಸಿ ನೋಡಿರಿ. ಈಗ ಸರ್ ಹೇಳಿದ್ರಿ ಆ ಎರಡು ಸಂಖ್ಯೆಗಳ ಗುಣಲಬ್ಧ ಮತ್ತು ಲಸ ಮತ್ತು ಮಸ ಗುಣ ಈಕ್ವಲ್ ಐತ್ರಿ, ಈಕ್ವಲ್ ಆಗುತ್ತೆ ಅಂತ ನೀವು ಮಾಡಿ ನೋಡ್ರಿ ಬೇಕಾದ್ರೆ. ಏನು, ಎ ಇಂಟು ಬಿ ಈಕ್ವಲ್ ಟು ಎಲ್ ಸಿ ಎಮ್ ಇಂಟು ಎಚ್ ಸಿ ಎಫ್ ಅಂತ ಹೇಳಿದ್ದೆ. ಇಲ್ಲಿ ನಮ್ಗೆ ಒಂದು ಸಂಖ್ಯೆ 12 ಆಗೈತಿ, ಇನ್ನೊಂದು ಸಂಖ್ಯೆ 16 ಆಗೈತಿ. ಅದೇ ರೀತಿ ಇಲ್ಲಿ ಎಲ್ ಸಿ ಎಮ್ 48 ಅದ, ಆಮೇಲೆ ಎಚ್ ಸಿ ಎಫ್ 4 ಅದ. ಇವೆರಡು ಇಂಟು ಮಾಡಿರಿ, ಇಲ್ಲಿನೂ ಸೇಮ್, ಇಲ್ಲೇನು ಬರುತ್ತಲ್ಲ ವ್ಯಾಲ್ಯೂ, ಇದನ್ನೂ ಇಂಟು ಮಾಡಿದ್ರೆ ಇಲ್ಲಿ ಸೇಮ ಬರುತ್ತೆ. ಅವೆರಡು ಈಕ್ವಲ್ ಅಲ್ಲ ನೋಡಿರ್ಬೇಕಾದ್ರೆ. ಓಕೆ, ಇದರ ಆನ್ಸರ್ ಎಷ್ಟು ಬಂತು, 12. ಇದ್ರ ಬಗ್ಗೆ ಲಸ ಮಸ ಮೇಲೆ ಫಿಕ್ಸ್ ಒಂದು ಕ್ವಶನ್ ಅಂತೂ ಇದ್ದೇ ಇರುತ್ತೆ. ಓಕೆ, ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ ಹೋಗೋಣ್ರಿ. ಓಕೆ, 4th ಆಯಿತು. 5th ಕ್ವಶನ್, ಫೈನ್ ದ ಏರಿಯಾ ಆಫ್ ಪ್ಲೇ ಗ್ರೌಂಡ್ ಆಫ್ ದಿ 300 ಮೀಟರ್ ಲೆಂತ್ 200 ಮೀಟರ್ ಬ್ರೆಡ್. ಅಂದರೆ 300 ಮೀಟರ್ ಉದ್ದ 200 ಮೀಟರ್ ಅಗಲವಿರುವ ಒಂದು ಆಟದ ಮೈದಾನ. ನೋಡಿರಿ, ಇಲ್ಲಿ 300 ಒಂದು 200 ಐತೆ ಅಂದ್ರೆ ಇದೊಂದು ಆಟದ ಮೈದಾನ. ಇದು 300, ಇದು 200. ಇದು ಯಾವ ಆಕಾರ ಆಯ್ತು ರೀ, ಆಯತಾಯಿತು. ಹೌದಾ, ಆಯತಾಯ್ತಾ, ಹೌದು, ಆಯತಾಯಿತು. ಈಗ ಆಯತದ ವಿಸ್ತೀರ್ಣ ಕಂಡುಹಿಡಿಯೋದು. ಆಯತದ ವಿಸ್ತೀರ್ಣ ಏನದ ಫಾರ್ಮುಲಾ, ಉದ್ದ ಇಂಟು ಅಗಲ. ಓಕೆ, ಉದ್ದ ಅಗಲ ಎರಡು ಕೊಟ್ಟಾರ, ಅದನ್ನ ಫಿಲ್ ಮಾಡಿರಿ. ಏನದ 300 ಇಂಟು 200. 3 2 ಎಷ್ಟು 6. ಇಲ್ಲಿ 4 0 ಅದಾವೆ, 4 0 ಬರ್ರಿ. ಆಪ್ಷನ್ದಾಗ 2 ಅದಾವೆ ನೋಡಿರಿ. ಇಲ್ಲಿ ಮೀಟರ್ ಸ್ಕ್ವೇರ್ ಅದ, ಮೀಟರ್ ಕ್ಯೂಬ್ ಅದ. ನಮಗೆ ವಿಸ್ತೀರ್ಣ ಯಾವಾಗಲೂ ಮೀಟರ್ ಸ್ಕ್ವೇರ್ ಒಳಗಿರುತ್ತೆ ಅಂದ್ರೆ ಆಪ್ಷನ್ ನಂಬರ್ ಎ ಆನ್ಸರ್ ಆಗುತ್ತೆ. ಯೂನಿಟ್ಸ್ ತಲೆ ಒಳಗಿರಬೇಕು. ಯಾವಾಗ ವ್ಯಾಲ್ಯೂಮ್ ಗಾತ್ರ ಕೇಳಿದಾಗ ಕ್ಯೂಬ್ ಆಗುತ್ತೆ. ಅದೇ ರೀತಿ ಸ್ಕ್ವೇರ್ ಅಂದ್ರೆ ನಿಮ್ಮದು ವಿಸ್ತೀರ್ಣ ಯಾವಾಗಲೂ ಸ್ಕ್ವೇರ್ ಇರುತ್ತೆ. ಯಾಕಂದರೆ 2 ಆಯಾಮ ಇರ್ತಾವೆ, ಉದ್ದ ಇಂಟು ಅಗಲ. ವ್ಯಾಲ್ಯೂಮ್ ಕೇಳಿದಾಗ ಉದ್ದ ಅಗಲ ಎತ್ತರ 3 ಇರ್ತವೆ. ಓಕೆ, ಮೇನ್ ಸೊಲ್ಯೂಷನ್ ಚಾಪ್ಟರ್ ಮಾಡಿದ್ದೀನಿ, ನೀವು ಮಾಡಂತಂದಮೇಲೆ ಅವುಗಳಲ್ಲಿ ನೋಡಿರಿ. ಪ್ರಿವಿಯಸ್ ಇಯರ್ ಕ್ವಶನ್ಸ್ ಕೂಡ ನಿಮಗೆ ಹೇಳಿದ್ದೀನಿ. ಓಕೆ, ಫಾರ್ಮುಲಾಸ್ ವೆರಿ ವೆರಿ ಇಂಪಾರ್ಟೆಂಟು. ಇಲ್ಲಿ ನೀವು ಫಾರ್ಮುಲಾ ನೆನಪಿಟ್ರೆ ನಿಮಗೆ ಕಂಪಲ್ಸರಿ ಮಾರ್ಕ್ಸ್ ಬಂದಂಗೆ 1 ಮಾರ್ಕ್ಸ್. ಯಾಕಂದ್ರೆ ಫಾರ್ಮುಲಾನು ಕೇಳ್ಯಾರ ನೋಡುವಂತ್ರಿ. ಓಕೆ, ನೆಕ್ಸ್ಟ್ 8 ಜನ ಪುರುಷರು ಒಂದು ಕೆಲಸವನ್ನು 15 ದಿನಗಳಲ್ಲಿ ಮುಗಿಸುವರು. 8 ಜನ ಎಷ್ಟು ದಿನದಾಗ ಮುಗಿಸ್ತಾರೆ, 15 ದಿನದಾಗ. ಅದೇ ಕೆಲಸ 20 ಪುರುಷರು ಎಷ್ಟು ದಿನದಾಗ ಮುಗಿಸ್ತಾರೆ, ಏನ್ರಿ 20 ಪುರುಷರು ಎಷ್ಟು ದಿನದಾಗ ಮುಗಿಸ್ತಾರೆ ಅಂತ ಕೇಳಿ ಎಕ್ಸ್. ಓಕೆ, ಈಗ ನನಗೆ ಎಕ್ಸ್ ವ್ಯಾಲ್ಯೂ ಬೇಕು ಅಂದ್ರೆ 8 ಇಂಟು 15 ಡಿವೈಡೆಡ್ ಬೈ 20. ಈಗ ಇದನ್ನು ಸಿಂಪ್ಲಿಫಿಕೇಷನ್ ಮಾಡಬೇಕು. 5 3 ಆಮೇಲೆ 5 4 4 1 4 2 2 3 ಎಷ್ಟು 6 ದಿನಗಳಲ್ಲಿ ಅವರು ಆ ಕೆಲಸವನ್ನು ಮುಗಿಸೋರು. ಎಷ್ಟು ಜನ ರೀ, 20 ಜನ. ಅಂದ್ರೆ ಆಪ್ಷನ್ ಒಳಗೆ ಐತೇನು, ಇಲ್ಲ. ಅಂದ್ರೆ ನನ್ ಆಫ್ ದಿಸ್ ಮೇಲಿನ ಯಾವುದೂ ಅಲ್ಲ. ಕೆಲವೊಂದು ಆಪ್ಷನನ್ನು 100% ಈ ರೀತಿ ಕೊಟ್ಟೇ ಇರ್ತಾರೆ, ಮೇಲಿನ ಯಾವುದೂ ಅಲ್ಲ ಅಂತೇಳಿ. ಓಕೆ, ಕೆಲಸ ಮತ್ತು ಸಮಯದ ಮೇಲೆ 100% ಒಂದು ಕ್ವಶನ್ ಇದ್ದೇ ಇರುತ್ತೆ. ಯಾವ್ಯಾವ ಟಾಪಿಕ್ ಫಿಕ್ಸ್ ಇರ್ತಾವಲ್ಲ ಅವುಗಳ ಮೇಲೇ ನಾನು ಕ್ವಶನ್ ಭಾಳ ನಿಮಗೆ ಹೇಳಿದ್ದೀನಿ. ಯಾವ್ಯಾವ ಚಾಪ್ಟರ್ ಹೇಳಿದ್ದೀನಲ್ಲ ಅಲ್ಲಿ ಮೇನ್ ಕ್ವಶನ್ಸನ್ನು ತೊಗೊಂಡಿನಿ. ಯಾಕೆ ತೊಗೊಂಡಿನಿ ಅಂದ್ರೆ ಅದೇ ಥರ ಬರುವಂಥದ್ದು 99% ಚಾನ್ಸಸ್ ಅದಾವ. 100% ಅದು ಏನು ಪರವಾಗಿಲ್ಲ. ಓಕೆ, ಡನ್ನ. 7th one, ವಾಟ್ ಈಸ್ ದ ಫ್ರಾಕ್ಷನ್ ವ್ಯಾಲ್ಯೂ 4.21. ಈ ಕ್ವಶನ್ ನೋಡಿದ್ರೆ ಮೊನ್ನೆ NTPC ಒಳಗೆ ಏನು ಕೇಳಿದ್ರಂತ 0.586. ಇದನ್ನು ಈ ಜಾಗದಾಗ ಇದಿತ್ತು, ಎಕ್ಸಾಮ್ ಬರೆಯುವಾಗ ಈ ಕ್ವಶನ್ ಇತ್ತು. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲ ಕಡೆ ಕೇಳ್ತಾರೆ ನಿಮಗೆ
ಟಾಪಿಕ್ ಹೇಳಿನಿ ಅಂತಂದ್ರೆ ಎಲ್ಲ ಎಕ್ಸಾಮ್ಗೆ ಯೂಸ್ ಆಗುವಂಗೆ ಹೇಳಿದ್ದೀನಿ. ಓಕೆ, ಡನ್. ಈಗ ಬರ್ರಿ 4.21 ಭಿನ್ನರಾಶಿಯಲ್ಲಿ ಬರಿಬೇಕು ನಾನು. 4.21 ಅಂದಾಗ ಇನ್ನು 421 ಫಸ್ಟ್ ಬರೀತ್ರಿ, ಆಮೇಲೆ ಪಾಯಿಂಟ್ ಆದ ನಂತರ ಎಷ್ಟು ಅಂಕಿ ಅದಾವೆ? 2 ಅದಾವೆ. ಅಂದರೆ 2 0 ಕೆಳಗಿರಬೇಕು, ಅಂದ್ರೆ ಹಿಂದ್ಗಡೆ ಬಂದಾಗ ಅಂದ್ರೆ 421 ಡಿವೈಡೆಡ್ ಬೈ 100 ಅಂತ ಅಂದ್ರೆ ಎಷ್ಟು ಬಂತು? ಆಪ್ಷನ್ ನಂಬರ್ ಎ. ವೆರಿ ಈಸಿ, ಆದರೆ ಗೊತ್ತಿರಬೇಕು. ಓಕೆ, ಒಂದು ವೇಳೆ ಇದನ್ನು ಕೆಲವೊಂದು ಸಿಂಪ್ಲಿಫಿಕೇಷನ್ ಆಗ್ತಿರ್ತಾವೆ, ಅವುಗಳನ್ನು ಸಿಂಪ್ಲಿಫಿಕೇಷನ್ ಮಾಡಿಟ್ಟಿರ್ತಾರೆ. ಈ ಸಿಂಪ್ಲಿಫಿಕೇಷನ್ ಆಗಲಿಲ್ಲ ಅದೇ ರೀತಿ ಇಟ್ಟಿರ್ತಾರೆ. ಓಕೆ, ಡನ್ನ. ಓಕೆ, 8th one. ಫೈಂಡ್ ದ ವ್ಯಾಲ್ಯೂ ಆಫ್ 1/2 ಪ್ಲಸ್ 1/4 ಭಿನ್ನರಾಶಿಯ ಸಂಕಲನ. ಈ ಕ್ವಶನು ಮೋಸ್ಟ್ಲಿ ರಿಪೀಟೆಡ್, ಯಾಕಂದ್ರೆ ಕೇಳಿದ ಕ್ವಶನ್ ಇದು ರಿಪೀಟ್ ಆಗೈತೆ ಅಷ್ಟೇ. ಓಕೆ, 1/2 ಆಮೇಲೆ 1/4, 1/2 1/4. ಓಕೆ, ಈಗ ಬೇಸು ಸೇಮ್ ಇಲ್ಲ ಮಕ್ಕಳು. ಓಕೆ, ಏನಿಲ್ಲ ರೀ, ಬೇಸ್ ಸೇಮ್ ಇಲ್ಲ ಅಂದರೆ ಇವುಗಳ ಲಸ ಎಷ್ಟು ಬರುತ್ತೆ ರೀ? ಲಸ ಎಷ್ಟು ಬರುತ್ತೆ? 4 ಬರುತ್ತೆ. ಓಕೆ, ಇದು ನಂಗೆ 4 ಆಗ್ಬೇಕಂದ್ರೆ ಇಂಟು ಎಷ್ಟು ಮಾಡಬೇಕು? ಇದಕ್ಕೆ ಇಂಟು 2 ಮಾಡಬೇಕು, ಇದಕ್ಕೆ ಇಂಟು 1 ಮಾಡಬೇಕು, ಅಂದ್ರೆ ಉಳಿಕಿದ್ದೆಲ್ಲ ಕರೆಕ್ಟ್ ಆದಂಗೆ. ಈಗ 2 4 ಪ್ಲಸ್ 1 ಅಂದರೆ ಎಷ್ಟು ಬಂತು? 5/4. ಆಪ್ಷನ್ ನಂಬರ್ ಸಿ ನೋಡಿರಿ. ಭಿನ್ನರಾಶಿಗಳ ಸಂಕಲನ ವ್ಯವಕಲನ 100%. ಇದ್ರ ಮೇಲಂತೂ ಒಂದು ಕ್ವಶನ್ ಇರುತ್ತೆ. ಓಕೆ, ನೆಕ್ಸ್ಟ್ ಹೋಗೋಣ್ರಿ. 9th ಕ್ವಶನ್. ವಾಟ್ ಈಸ್ ದ ಸ್ಕ್ವೇರ್ ರೂಟ್ ಆಫ್? ಒಂದನೇ ಟಾಪಿಕ್ಕೆ ಹೇಳಿದ್ದೀನಿ, ಇದನ್ನು ಹೇಳಿದ್ದು ನಾನು, ಗೊತ್ತಿರಬೇಕು. ಯಾರು ನೋಡಿರ್ತೀರ ಟಾಪಿಕ್ಕು ಅವ್ರಿಗೆ ಗೊತ್ತಿರುತ್ತೆ. 0.036, 0.0036 ಇದನ್ನು ಯಾವ ಸಂಖ್ಯೆಯ ವರ್ಗ ಸಂಖ್ಯೆ ಆಗಿದೆ ಅಂತ ಕೇಳಿ. ಫಸ್ಟಿಗೆ ಏನು ಮಾಡಬೇಕು? ಇಲ್ಲಿ ಕೊಟ್ಟಂತಹ ಸೊನ್ನೆಗಳನ್ನು ಬಿಟ್ಟು ಯಾವ ನಂಬರ್ ಅದ? 6 ಅದ. ಓಕೆ, 6 ಬರ್ರಿ. ಅಂದ್ರೆ 6 ಎದಕ್ಕೆ ಬರ್ದೀನಿ? 36. ಯಾವ ಸಂಖ್ಯೆ ವರ್ಗ ಸಂಖ್ಯೆ? 6. ಅದಕ್ಕೆ 6 ಬರ್ದೀನಿ. ಎಲ್ಲ ಕಡೆ 6 ಅದ, ಸಿಂಗಲ್ 6 ಅದ, ಆದ್ರೆ ಅದು ಆನ್ಸರ್ ಇರೋಂಗಿಲ್ಲ. ನೆಕ್ಸ್ಟು ಪಾಯಿಂಟ್ ಆದಮೇಲೆ ಎಷ್ಟು ಅಂಕಿ ಅದಾವೆ? 4 ಅದಾವೆ. ಹೌದಾ? ಅದರ ಒಂದು ಹೊರಗೆ ತೆಗೆದ್ರೆ ನನಗೆ ಎಷ್ಟು ಆಗಬೇಕು? ಸ್ಕ್ವೇರಿಂದ ಹೊರಗೆ ತೆಗೆದು 2 ಆಗಬೇಕು. ಇಲ್ಲಿ 1 ಐತೆ ಆಲ್ರೆಡಿ, ಇದಕ್ಕೆ 0 ಕೊಟ್ಟು ಪಾಯಿಂಟ್ ಕೊಡಬೇಕು. ಅಂದರೆ ಎಷ್ಟು ಬಂತು? 0.06. ಆಪ್ಷನ್ ನಂಬರ್ ಎ ನೋಡಿರಿ. ನಿಮ್ಗೆ ಆವಾಗಲೇ ಚಾಪ್ಟರ್ ವೈಸ್ ಮಾಡುವಾಗೂ ಹೇಳಿ, ನಾ ಆ ಚಾಪ್ಟರ್ ಮೇಲೆ ಎಷ್ಟು ಟಾಪಿಕ್ ಮಾಡಿನಲ್ಲ, ಆ ಎಲ್ಲ ಟಾಪಿಕ್ ಮೇಲೆ ಮಿನಿಮಮ್ 1 ಕ್ವಶನ್ನು, ಮ್ಯಾಕ್ಸಿಮಮ್ 2 ಕ್ವಶನ್ ಬರೋ ಚಾನ್ಸಸ್ ಅದ. ಅದಕ್ಕೆ 8ರಿಂದ 9 ಟಾಪಿಕ್ಗಳನ್ನು ಮಾಡಿದ್ದೀನಿ. ಅವುಗಳೆಲ್ಲ ಒಂದು ಸಲ ನೋಡ್ಕೊಂಡು ಹೋಗ್ರಿ. ನೀವೇನದನ್ನು ಬರುತ್ತೆ ಅಂತದಲ್ಲ, ಜಸ್ಟ್ ಅವುಗಳನ್ನ ಕ್ವಶನ್ ನೋಡ್ಕೊತ ಹೋಗ್ರಿ. ಕೆಲವೊಂದು ಸಲ ಅದೇ ಕ್ವಶನ್ ರಿಪೀಟ್ ಆಗೋ ಚಾನ್ಸಸ್ ಅದಾವ. ಓಕೆ, ಡನ್ನ. 10th ಕ್ವಶನ್. 10ನೇ ಕ್ವಶನ್. ಪೆರಿಮೀಟರ್ ಆಫ್ ದಿ ಸ್ಕ್ವೇರ್ ಈಸ್ 1000 cm. ಫೈಂಡ್ ದ ಒನ್ ಸೈಡ್ ಆಫ್ ದಿ ಸ್ಕ್ವೇರ್. ಅಂದ್ರೆ ಒಂದು ಚೌಕದ ರೀ, ಒಂದು ಚೌಕದ ಅದರದ ಏನು ಕೊಟ್ಟಾನ? ಸುತ್ತಳತೆ ಕೊಟ್ಟಾನ. ಎಷ್ಟೈತಿ? 1000 cm. ಅದರದ ಒಂದು ಬದಿ ಇಲ್ಲಿ ಎಷ್ಟು ಅದ? ಒಂದು ಸೈಡ್ ಎಲ್ಲ ಸೇಮ್ ಇರ್ತಾವೆ. ಅಂದ್ರೆ ನಮಗೇನು ಗೊತ್ತಿರೋ ಫಸ್ಟಿಗೆ ಚೌಕದ ವಿಸ್ತೀರ್ಣ ಫಾರ್ಮುಲಾ ಪೆರಿಮೀಟರ್, ಸುತ್ತಳತೆ ಫಾರ್ಮುಲಾ ಏನು ರೀ? 4a². ಓಕೆ, ಹೌದು ಇಲ್ಲೋ? ಸಾರಿ, ಒಂದು ನಿಮಿಷ. ಹಾಂ, ಚೌಕದ ಸುತ್ತಳತೆ ಫಾರ್ಮುಲಾ ಏನು ರೀ? ಏನೈತೆ ಫಾರ್ಮುಲಾ? 4a ಅಂತಂದ್ರೆ 4 ಬಾಹುಗಳು ಸೇಮ್ ಇರ್ತವೆ. ಒಂದು ನಿಮಿಷ. ಓಕೆ, ಚೌಕದ ಸುತ್ತಳತೆ ಫಾರ್ಮುಲಾ ಏನದ ರೀ? 4 × a ಅಂದರೆ 4 ಇಂಟು ಬಾಹು, ಒಂದು ಬದಿಯನ್ನು. ಈಗ ನನಗೆ ಪೆರಿಮೀಟ್ರ್ ಕೊಟ್ಟಾರೆ 1000. ಆಮೇಲೆ ಇಲ್ಲಿ 4a, ಈ ಎನ್ನು ಇಲ್ಲೇ ಇಟ್ಕೊಂಡ್ಬಿಡ್ರಿ, 4ಅನ್ನು ಆ ಕಡೆ ತೊಗೊಂಬಿಡ್ರಿ. ಅಂದರೆ 1000 ಡಿವೈಡೆಡ್ ಬೈ 4 ಅಂತಂದ್ರೆ ಎಷ್ಟು ಬರುತ್ತೆ ರೀ? 4 1 4 1 4, ಸಾರಿ 4 2 8, ಎಷ್ಟು ಉಳಿತು? 2, 4 5 20, 1 0 ಅಂದ್ರೆ 250. ಏನು? ಒಂದೊಂದು 250 ಅದಾವ. ಪ್ರತಿ ಬದಿ ಎಷ್ಟು ಅದಾವ ರೀ? 250 cm. ಆಪ್ಷನ್ ನಂಬರ್ ಡಿ ನೋಡಿರಿ. ಫಾರ್ಮುಲಾ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಫಾರ್ಮುಲಾ ನೆನಪಿದ್ರೆ ಮಾತ್ರ ನೀವು ಮುಂದಿನ ಸ್ಟೆಪ್ಪನ್ನು ಮಾಡುವಂಗೈತಿ. ಓಕೆ, ಡನ್. ಮುಂದಿನ ಪ್ರಶ್ನೆಯನ್ನೇ ಹೋಗಲ್ರಿ. ಓಕೆ, 3/1/4 hours ಕನ್ವರ್ಟ್ ಇನ್ ಮಿನಿಟ್ಸ್. ಕನ್ವರ್ಷನ್ ಹೇಳಿದ್ದೀನಿ. 3 × 1/4 ಗಂಟೆಗಳು ನಿಮಿಷಗಳಲ್ಲಿ ಪರಿವರ್ತಿಸಿ ಅಂತಂದ್ರೆ, ಈಗ 3 ಗಂಟೆ, 1 ಗಂಟೆ ಅಂತಂದ್ರೆ 60 ನಿಮಿಷ ಐತ್ರಿ. ಇಲ್ಲಿ 3 ಗಂಟೆ ಕೊಟ್ಟಾನಂತಂದ್ರೆ ಎಷ್ಟಾಗತ್ತೆ ರೀ? 18 ಅಂದ್ರೆ 180 ನಿಮಿಷ. 180 ಕೊಟ್ಟಾನ, ಆದರೆ ಮ್ಯಾಲಿನ 1/4 ಐತಲ್ಲ, 1/4 ಅಂದ್ರೆ ಈಗ 60 ನಿಮಿಷ ಐತಿ. ಇದ್ರಾಗ 4 ಭಾಗ ಮಾಡಿರಿ, ಎಷ್ಟಾಯಿತು? 4 1 4 5, ಇನ್ನೂ ಮ್ಯಾಲಿನ 15 ಕೂಡಿಸ್ಬೇಕು ಇದಕ್ಕೆ. ಹೌದಾ? ಅಂದರೆ ಎಷ್ಟಾಯಿತು? 180.
95 ನಿಮಿಷಗಳು. ಕನ್ವರ್ಷನ್ ನೋಡಿರಿ ಯಾವ ರೀತಿ ಮಾಡ್ಕೋಬೇಕು, ನೆನಪಿರಬೇಕು. ಕನ್ವರ್ಷನ್ 1 ಗಂಟೆಗೆ ಎಷ್ಟು ನಿಮಿಷ, ಎಷ್ಟು ಸೆಕೆಂಡು, 1 kg ಎಷ್ಟು ಗ್ರಾಮು, 1 ಸೆಂಟಿಮೀಟ್ರಿಗೆ ಎಷ್ಟು ಮಿಲಿಮೀಟ್ರು, ಇವೆಲ್ಲವೂ ಕನ್ವರ್ಷನ್ ಗೊತ್ತಿರಬೇಕು. ಓಕೆ, ನಿಮಗೆ ಬೇಕಾಗಿತ್ತಂದರೆ ಹೇಳ್ರಿ, ಚಾರ್ಟ್ ಹಾಕ್ತೇನೆ ಗ್ರೂಪ್ನಾಗ, ನೋಡ್ಕೊರಿ ಎಷ್ಟು ಬಂತು. 195 ನಿಮಿಷಗಳು. ನೆಕ್ಸ್ಟ್ ಕ್ವೆಶನ್. ಹಾಂ, ಈಕ್ವೇಷನ್ ಅದ ನೋಡಿರಿ, ಏನದ, x + 4 × x + 5 ಇದನ್ನು ಎಕ್ವೇಷನ್ ಆಗಿ ಕನ್ವರ್ಟ್ ಮಾಡಿರಿ ಅಂತ. ಫಸ್ಟಿಗೆ ಈ ಎಕ್ಸನ್ನು ತೊಗೊಂಡು ಇವು ಎರಡಕ್ಕೂ ಮಲ್ಟಿಫಿಕೇಷನ್ ಮಾಡಬೇಕು. ಅಂದರೆ ಏನಾಗುತ್ತೆ ನೋಡಿ, x × x x² ಪ್ಲಸ್ x × 5 5x. ಡನ್, ಕಂಪ್ಲೀಟೆಡ್. ನೆಕ್ಸ್ಟು ಇನ್ನು ನೀವು ನೆಕ್ಸ್ಟ್ ಏನು ಮಾಡಬೇಕು, ಈ 4ಅನ್ನು ತೊಗೊಂಡು ಇವೆರಡಕ್ಕೂ ಮಲ್ಟಿಫಿಕೇಷನ್ ಮಾಡಿ. 4 × x 4x ಪ್ಲಸ್ 4 × 5 20. ಈಗ ಇವೆರಡು ಯೂನಿಟ್ ಸೇಮ್ ಅದ, ಅಂದ್ರೆ x² ಪ್ಲಸ್ 5 × 4 9x ಪ್ಲಸ್ 20. ಇದು ನಮ್ಮದು ಫೈನಲ್ ಇಕ್ವೇಷನ್. ಎಲ್ಲಿದೆ ಆಪ್ಷನ್ ನೋಡಿರಿ, x² ಪ್ಲಸ್ 9x ಪ್ಲಸ್ 20. ಆಪ್ಷನ್ ನಂಬರ್ ಡಿ. ಇಕ್ವೇಷನ್ 100% ಕೇಳೇ ಕೇಳ್ತಾರೆ. ಓಕೆ ಓಕೆ, ಅಂಡರ್ಸ್ಟ್ಯಾಂಡ್. ಹೆಂಗೆ ಮಲ್ಟಿಫಿಕೇಷನ್ ಮಾಡೋದು ಗೊತ್ತಿರಲಿ. ನೆಕ್ಸ್ಟ್ ತೊಗೊಂಡ್ರಿ. ನೆಕ್ಸ್ಟ್, ಇಫ್ ದ ಎವರೇಜ್ ಆಫ್ 40 10 25 20 35 ಆ್ಯಂಡ್ x ಸರಾಸರಿ ಒಳಗೆ ಇದೇ ಥರ ಲೆಕ್ಕವನ್ನು ನಿಮಗೆ ಹೇಳಿದ್ದೀನಿ. ಅದಕ್ಕೆ ನಾನು ಟಾಪಿಕನ್ನು ನೋಡ್ರಿ ಅಂತ ಅದಕ್ಕೆ ಹೇಳೋದು. ಫಸ್ಟಿಗೆ ಟಾಪಿಕ್ ನೋಡಿದ್ರೆ ನಾವು ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು, ನೀವು ಡೈರೆಕ್ಟಾಗಿ ಆನ್ಸರ್ ಮಾಡ್ಕೊತ ಹೋಗ್ತೀರಿ. ಓಕೆ, ಫಸ್ಟಿಗೆ ಇವುಗಳನ್ನೆಲ್ಲ ಕೂಡಿಸ್ಬೇಕು. ಇವುಗಳನ್ನೆಲ್ಲ ಕೂಡಿಸ್ರಿ, ಎಷ್ಟು ಬರುತ್ತೆ ನೋಡಿರಿ. ಸರಾಸರಿ ಕೇಳೋಣ. ಸರಾಸರಿ ಈಕ್ವಲ್ ಟು, ಓಕೆ, ಫಸ್ಟಿಗೆ ಒಂದು ನಿಮಿಷ ಎಲ್ಲವೂ ಬರೀರಿ. ಏನೇನದ, 40 + 10 + 25 + 35 ಒಂದು ಬಿಟ್ಟಿವೇನು, 10 21 ಬಿಟ್ಟಿವಲ್ಲ ನಾವು, 25 ಅದ. ನೆಕ್ಸ್ಟು ಇಲ್ಲಿ 20 ಅದ, ಆಮೇಲೆ 35 ಅದ, ಆಮೇಲೆ 1ಅನ್ನು ನಮಗೆ ಕೊಟ್ಟಿಲ್ಲ, ಅದನ್ನು ಕಂಡುಹಿಡಿಯುತ್ತಾರೆ. ಡಿವೈಡೆಡ್ ಬೈ ಎಷ್ಟದ ನಂಬರು, 1 2 3 4 5 6. ಫಸ್ಟಿಗೆ ಇವನು ಕೂಡಿಸ್ರಿ. 40 50 60 70 75 95 100 130 ಆಯಿತು. ಓಕೆ, 130 ಪ್ಲಸ್ x ಡಿವೈಡೆಡ್ ಬೈ 6 ಅದ ಈಕ್ವಲ್ ಟು, ಅವ್ರು ಸರಾಸರಿ ಕೊಟ್ಟಾರಿಲ್ಲ ಎಷ್ಟು, 25 ಅಂತ ಕೊಟ್ಟಾರ ಅವ್ರು. ಹೌದಾ ಹೌದಾ, ಇದೇ ಇಕ್ವೇಷನ್ ನೆಕ್ಸ್ಟ್ ಪೇಜ್ ಒಳಗೆ ತೊಗೊತೀನಿ. 130 ಪ್ಲಸ್ x ಡಿವೈಡೆಡ್ ಬೈ 6 ಈಕ್ವಲ್ ಟು 25. ಈಗ ಈ 6ಅನ್ನು ಈ ಕಡೆ ತೊಗೊಂಬಿಡ್ರಿ. ಎಷ್ಟಾಯಿತು, 25 × 6 ಆಯಿತು. ಅಂದರೆ ಎಷ್ಟಾಯಿತು, 150 ಆಯಿತು. ಈ ಎಕ್ಸನ್ನು ಇಲ್ಲೇ ಇಟ್ಕೊಂಡು ಇದನ್ನು ಈ ಕಡೆ ಕಳಿಸ್ಕೊಂಡ್ರಿ. ಅಂದರೆ x ಈಕ್ವಲ್ ಟು 150 ಮೈನಸ್ 130 ಅಂತಂದರೆ ಎಷ್ಟು ಬಂತು, 20. ಅಂದ್ರೆ ಆ ಎಕ್ಸ್ ಜಾಗದಾಗ ನಾವು 20 ಇತ್ತಂದ್ರೆ ನಮಗೆ ಸರಾಸರಿ ಕರೆಕ್ಟಾಗಿ 25 ಬರುತ್ತೆ. ಎಕ್ಸ್ ವ್ಯಾಲ್ಯೂ ಫೈಂಡ್ ಮಾಡೋದು 100% ಕೇಳೇ ಕೇಳ್ತಾರೆ, ಗೊತ್ತಿರಲಿ. ಓಕೆ, ಡನ್ನ. ಸರಾಸರಿ ಟಾಪಿಕ್ ನೋಡ್ರಿ, ಅಲ್ಲಿ ಹೇಳಿದ್ದೀನಿ ಸುಮಾರು ಪ್ರಶ್ನೆಗಳದಾವಲ್ಲಿ. 14th ಸಿಂಪ್ಲಿಫೈ 81 × 81 ಪ್ಲಸ್ 68 × 68 ಮೈನಸ್ 2 × 81 × 68. ಫಸ್ಟಿಗೆ 81 × 81 ಇದನ್ನು ಮಾಡೋಣ. ಫಸ್ಟಿಗೆ ಏನು ಮಾಡೋಣ, 81 × 81 ಅಂದರೆ ಎಷ್ಟಾಗತ್ತೆ ರೀ, 81 × 81. ಇಕ್ವೇಷನ್ ಇಲ್ಲೇ ಅದ, ವಾಪಸ್ ಬರೆಯೋದಿಲ್ಲ ನಿಮಗೆ. ಇಕ್ವೇಷನ್ ಇಲ್ಲೇ ಅದ, ಈ ಇಕ್ವೇಷನ್ ಇಲ್ಲೇ ಅದ. ಇದನ್ನು ಡೈರೆಕ್ಟ್ ನಾನು ಏನು ಮಾಡ್ತೀನಿ, ಫಸ್ಟಿಗೆ ಈ 81 × 81 ಮಾಡ್ತೀನಿ. ಎಷ್ಟಾಗುತ್ತೆ ನೋಡಿರಿ, 81 × 81 ಅಂದ್ರೆ 6 8 4 65 61. ಓಕೆ, ಅಂದರೆ 6561 ಆಯಿತು. ಓಕೆ, ನೆಕ್ಸ್ಟ್ ನಾವೇನು ಮಾಡಬೇಕೀಗ, ನೆಕ್ಸ್ಟು ಅದ್ರ ಮುಂದ್ಗಡೆ ಅದು ಏನದ, ಇದದ 68 × 68. ಇದ್ರದ್ದು ಎಷ್ಟು ಬರುತ್ತೆ ನೋಡಿರಿ, 68 × 68 ಅಂದ್ರೆ 60 46 24. ಇವೆರಡು ಬಂದು, ಇವೆರಡು ಮಧ್ಯದಲ್ಲಿ ಏನದ ನೋಡಿರಿ, ಪ್ಲಸ್ ಅದ ರೀ, ಮಧ್ಯದಲ್ಲಿ ಪ್ಲಸ್ ಅದ. ಇವೆರಡು ಕೂಡಿಸ್ರಿ, ಎಷ್ಟು ಬರುತ್ತೆ ಕೂಡಿಸಿದ್ರೆ 11,185 ಬಂತು. ಡನ್. ಇನ್ನು ನಾವು ಈ ಮೂರನೇ ಟರ್ಮ್ ಮಾಡೋಣ, 2 × 81 × 68. ಇದನ್ನು ಮಾಡಿದ್ರೆ ಎಷ್ಟು ಬರುತ್ತೆ ರೀ, ಇದನ್ನು ಮಾಡಿದರೆ ನೀವು 11,016 ಬರುತ್ತೆ.
ಈಗ ಇದ್ರಾಗ ಇದನ್ನು ಮೈನಸ್ ಮಾಡಬೇಕು ನಾವು, ಹೌದಾ? ಮೈನಸ್ ಮಾಡಬೇಕು. ಎಷ್ಟು ಉಳಿತದ? 169 ಉಳಿತದ. ಎಷ್ಟು ಬಂತು? 169 ಉಳಿತದೆ. ಸಿಂಪ್ಲಿಫಿಕೇಷನಲ್ಲಿ ಮಲ್ಟಿಫಿಕೇಷನ್ ಈಸಿ ಮೆಥಡ್ ಹೇಳಿದ್ದೀನಿ, ಅವುಗಳನ್ನ ಮೆಥಡ್ ಮಾಡ್ಕೊತ ಹೋದ್ರೆ ನೀವು ಮಲ್ಟಿಫಿಕೇಷನ್ ಈಸಿ ಆಗುತ್ತೆ. ಈ ಥರ ಕ್ವಶನ್ಸು ಬರೋ ಚಾನ್ಸಸ್ ಐತಿ. ಓಕೆ, ಡನ್ನ? ನೀವೊಂದು ಸಲ ಪಾಸ್ ಮಾಡಿಕೊಂಡು ಸೊಲ್ಯೂಷನ್ ಮಾಡಿರಿ, ಸ್ಟೇ ಬರುತ್ತಿಲ್ಲ ಅಂತೇಳಿ. ಓಕೆ, 15th ಒನ್. ಓಕೆ, 15 ಪ್ರಶ್ನೆಗಳನ್ನು ತೊಗೊಂಡಿನಿ. ಓಕೆ, ಏರಿಯಾ ಆಫ್ ಸ್ಕ್ವೇರ್ ಅಂದ್ರೆ ಸೂತ್ರ ಕೇಳ್ಯಾರ ನೋಡ್ರಿ. ಚೌಕದ ವಿಸ್ತೀರ್ಣ ಎಷ್ಟು? ಸುತ್ತಳತೆ ಅಂದರೆ ಏನು? ಎ ಸ್ಕ್ವೇರ್ ಅಂತ ಬರಿತೀವಿ. ಎ ಸ್ಕ್ವೇರ್ ಅಂದರೆ ಏನು? ಎ ಇಂಟು ಎ ಅಂದರೆ ಏನು? ನಾವು ಒಂದು ಸ್ಕ್ವೇರನ್ನು ತೆಗೆದಾಗ ಎಲ್ಲ ಬಾಹುಗಳು ಏನಿರ್ತಾವೆ ಸಮ ಇರ್ತವೆ. ಅಂದರೆ ಎ ಸ್ಕ್ವೇರ್ ಅಂದರೆ ಏನು? ಸೈಡ್ಸ್, ಸೈಡ್ ಇಂಟು ಸೈಡ್. ಈ ತರಹದ ಪ್ರಶ್ನೆಗಳು ನಿಮಗೆ ಬರುವಂಥ ಚಾನ್ಸಸ್ ಅದಾವೆ. ಸೊ ಇನ್ನೂ ಕೆಲವೊಂದು ಪ್ರಶ್ನೆಗಳದಾವೆ, ಅದನ್ನು ನೆಕ್ಸ್ಟ್ ಪಾರ್ಟಲ್ಲಿ ಮತ್ತೆ ನಿಮ್ಗೆ ಆದಷ್ಟು ಎಕ್ಸಾಮ್ವರೆಗೂ ನಾನು ಗ್ಯಾಪ್ ಕೊಡೋಂಗಿಲ್ಲ, ನಿಮ್ಗೆ ಕಂಟಿನ್ಯೂ ಮಾಡ್ತೀನಿ. ಅದೇ ರೀತಿ ನೀವು ಕ್ವಶನನ್ನು ಪಾಸ್ ಮಾಡಿಕೊಂಡು ಸಾಲ್ವ್ ಮಾಡಿಕೊಂಡು ಕಮೆಂಟ್ ಹಾಕಿರಿ. ಅದೇ ರೀತಿ ವಿಡಿಯೋ ಶೇರ್ ಮಾಡಿರಿ. ಯಾರು ನೀವು ಟಾಪಿಕ್ ನೋಡಿಲ್ಲಲ್ಲ ಅವರೆಲ್ಲರೂ ಕೂಡ ಟಾಪಿಕನ್ನು ನೋಡಿರಿ. ಅದೇ ರೀತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನೆಕ್ಸ್ಟು ನಿಮಗೆ ಏನಾದರೂ ಕ್ವಶನ್ಸ್ ಇದ್ದರೆ ನೀವು ನಂಗೆ ಶೇರ್ ಮಾಡಿ, ನಾನು ಸಾಲ್ವ್ ಮಾಡಿ ನಿಮಗೆ ಕಳಿಸ್ತೀನಿ. ಓಕೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.